ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಒಂದು ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇ ಡಿಪ್ರೆಷನ್. ಇವತ್ತಿನ ವಿಡಿಯೋದಲ್ಲಿ ಡಿಪ್ರೆಷನ್ ಕಾಸಸ್, ಪ್ರಿವೆನ್ಷನ್ ಮತ್ತೆ ಅವ್ರು ಯಾವ್ಯಾವ ಥರ ಫೇಸ್ ಮಾಡ್ತಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಡಿಪ್ರೆಷನ್ ಒಂದು ಸೀರಿಯಸ್ ಕಾಯಿಲೆ ಅಲ್ಲ, ಬಟ್ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೂ ಆಗಲ್ಲ. ಡಿಪ್ರೆಷನ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಯಾರಾದ್ರು ಏನಾದ್ರು ಅಂದ್ರು ಅಂದರೆ ಅದು ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗಿ ಸಿಟ್ಟು ಬರೋದು, ಕೋಪ ಬರೋದು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ನಮಗೆ ಜಾಸ್ತಿ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ, ಮಾಡೋ ಕೆಲಸದ ಮೇಲೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ, ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ. ಇದೆಲ್ಲ ಡಿಪ್ರೆಷನ್ನಿಗೆ ಸ್ವಲ್ಪ ಇದೆ ಅನ್ನೋ ಸಿಂಟಮ್ಸ್. ಇದ್ರ ಕಾಸಸ್ ಏನು ಗೊತ್ತಾ? ಏನಿಲ್ಲ ರೀ, ಆಚೆ ಕಡೆ ಸ್ಟ್ರೆಸ್ ಲೈಫ್ ಫುಲ್ ಸ್ಟ್ರೆಸ್ ಆಗೇ ಇದೆ. ಅದ್ರ ಜೊತೆ ನಮ್ಮೋರು ಅನ್ಕೊಂಡವ್ರು ಮಾಡೋ ಟಾಂಟಿಂಗ್ ಡೈಲಾಗ್ಸ್ಗಳು ಇದೆರಡೇ ಸಾಕು. ಅದ್ರ ಜೊತೆ ಇನ್ನೂ ಏನು ಅಂದ್ರೆ ಈಗಿನ ಪ್ರಾಬ್ಲಮ್ಸ್ ಅಲ್ಲಿ ಫೇಸ್ ಮಾಡ್ತಿರೋದು ಹುಡುಗಿರ್ಗಳಿಗೆ ಇದು ಜಾಸ್ತಿ ಇದಾಗತ್ತೆ. ಏನು? ಅಬ್ಯೂಸ್ ಆಗೋದು. ಎಸ್, ಅದರಿಂದನೂ ಸಿಂಟಮ್ಸ್ ಇದೆ. ಸೊ ಅದ್ರ ಜೊತೆ ಈಗಿನ ಚಿಕ್ಕ ಮಕ್ಕಳಲ್ಲಿ ಡಿಪ್ರೆಷನ್ ಅನ್ನೋದೇನಕ್ಕೆ ಕಾಣಿಸ್ತಿದೆ ಗೊತ್ತಾ? ಜಾಸ್ತಿ ಮೊಬೈಲ್ ಫೋನ್ ಯೂಸ್ ಮಾಡೋದು, ಇಲ್ಲ ಆಚೆ ಕಡೆ ಜಂಕ್ ಫುಡ್ಸ್ ತಿನ್ನೋದು, ಇಲ್ಲ ಬೇಡದೇ ಇರೋದನ್ನೇ ನೋಡೋದು. ಇದರಿಂದ ಕಾಸಸ್ ಆಗ್ಬೋದು. ಇಲ್ಲ ಅಪ್ಪ ಅಮ್ಮ ಜಗಳಾಡ್ತಿರ್ತಾರೆ ಒಂದೊಂದ್ ಕಡೆ, ಅದು ಮಕ್ಕಳ ಮೇಲೆ ಎಫೆಕ್ಟ್ ಆಗಿ ಅದು ಕೂಡ ಡಿಪ್ರೆಷನ್ಗೆ ಕಾಸ್ ಆಗುತ್ತೆ ರೀ. ಇದರಿಂದ ಪ್ರಿವೆನ್ಷನ್ ಹೇಗೆ ಗೊತ್ತಾ? ಏನೂ ಇಲ್ಲ. ಹೌದು, ಟ್ಯಾಬ್ಲೆಟ್ಸ್ಗಳು ಇದಾವೆ ಡಿಪ್ರೆಷನ್ನಿಗೆ, ಇಲ್ಲ ಅಂತ ಇಲ್ಲ. ಟ್ಯಾಬ್ಲೆಟ್ಸ್ ತಗೊಂಡ್ರೆ ಅದರಿಂದ ಬೇರೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇರುತ್ತೆ. ಸೊ ಟ್ಯಾಬ್ಲೆಟ್ಸನ್ನ ಅವಾಯ್ಡ್ ಮಾಡಿ ಮನೇಲೇ ಪ್ರಿವೆನ್ಷನ್ ಮಾಡ್ಕೊಳ್ಳೋದು ಹೇಗೆ? ಮೆಡಿಟೇಷನ್ ಮಾಡಿ, ಮುದ್ರಾ ಪ್ರಾಣಾಯಾಮ ಮಾಡಿ, ಅದ್ರ ಜೊತೆಗೆ ಯೋಗ, ಧ್ಯಾನ, ಎಕ್ಸಸೈಸ್ಗಳು ಇವೆಲ್ಲ ಮಾಡೋದ್ರಿಂದ ಆಗತ್ತೆ. ಅದ್ರ ಜೊತೆ ನಿಮ್ಮ ಇಷ್ಟ ಬಂದವ್ರ ಜೊತೆ ಹೋಗಿ ಟ್ರಾವೆಲ್ ಮಾಡಿ, ಅದು ಕೂಡ ಒಂದು ಪ್ರಿವೆನ್ಷನ್ನೇ ಆಗಿರುತ್ತೆ. ಇಷ್ಟ ಬಂದಿದ್ದ ಮ್ಯೂಸಿಕ್ಸನ್ನ ಕೇಳಿ, ಇಷ್ಟ ಬಂದಿರೋ ಜನರ ಜೊತೆ ಇರಿ, ಇಷ್ಟ ಬಂದಿರೋ ಪ್ಲೇಸಸ್ಸಿಗೆ ಹೋದ್ರೆ ರಿಲೀಫ್ ಅಂತ ಅನ್ಸುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದೆಲ್ಲ ಆಗುತ್ತೆ ಪ್ರಿವೆನ್ಷನ್. ಆಮೇಲೆ ಏನು ಗೊತ್ತಾ? ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡಿ. ಏನೇ ಆದರೂ ನಾನು ಫೇಸ್ ಮಾಡ್ತೀನಿ ಅಂತ ಸ್ಟ್ರಾಂಗ್ ಆಗಿರೋದನ್ನ ಕಲ್ತ್ಕೊಳ್ಳಿ. ನೀವು ಸ್ಟ್ರಾಂಗ್ ಆಗಿದ್ರೆ ನಿಮ್ಮನ್ನು ಯಾರೂ ಹೇಗೂ ಕುಗ್ಸೋಕ್ಕಾಗಲ್ಲ. ನೀವು ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಆದಷ್ಟು ನಿಮ್ಮ ಸ್ಟ್ರೆಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಬೈ ದ ಅಬೌವ್ ರೆಮಿಡೀಸ್. ನಾನು ರೆಮಿಡೀಸ್ ಹೇಳಿದ್ನಲ್ಲ, ಅದರಿಂದ ನಿಮ್ಮ ಸ್ಟ್ರೆಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಟೇ ಸ್ಟ್ರಾಂಗ್. ಫೈನಲಿ ಏನು ಹೇಳ್ತೀನಿ ಅಂದರೆ, ಆಲ್ವೇಸ್ ಬಿ ಹ್ಯಾಪಿ ಆ್ಯಂಡ್ ಕೀಪ್ ಪೀಪಲ್ ಅರೌಂಡ್ ಯು ಹ್ಯಾಪಿ, ಬಿಕಾಸ್ ಲೈಫ್ ಈಸ್ ವೆರಿ ಶಾರ್ಟ್. ಥ್ಯಾಂಕ್ ಯು. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲಾಸ್ಟ್ಲಿ, ಆಲ್ವೇಸ್ ಬಿ ಹ್ಯಾಪಿ.